ನಮಸ್ಕಾರ ಸ್ನೇಹಿತರೆ. ಲೇಡಿ ಡಾನ್ ಯಶಸ್ವಿನಿ ಗೌಡಗೆ ಇನ್ಸ್ಪೆಕ್ಟರ್ ಪಾಪಣ್ಣ ಪೋಲಿ ಮಾತಾಡಿ ಮುಖ ಮಸಿ ಮಾಡ್ಕೊಂಡಿದ್ದಾರೆ. ಹೌದು, ಕೋಣನಕುಂಟೆ ಠಾಣೆಯ ಇನ್ಸ್ಪೆಕ್ಟರ್ ಪಾಪಣ್ಣ ರೌಡಿ ಯಶಸ್ವಿನಿ ಜೊತೆ ಮಾತಾಡಿರುವ ಆಡಿಯೋ ವೈರಲ್ ಆಗ್ತಿದೆ. ಇಲ್ಲಿ ಪೋಲಿ ಪಾಪಣ್ಣ ತುಂಬಾ ರಸಿಕತನದಿಂದ ಮಾತಾಡಿರೋದು ನೋಡಬಹುದು. ಡಾಲು, ನನ್ನ ಪಾಪಣ್ಣ ಅನ್ಬೇಡ, ಸರ್ ಅಂತ ಕರೀಲೇಬೇಡ, ಪಾಪು ಅಂತ ಕರಿ, ನಿನ್ ಮನೆಗೆ ಬರ್ಲಾ, ನಿಂಗೆ ಮುತ್ತು ಕೊಡಬೇಕು ಅನ್ನಿಸ್ತಿದೆ ಅಂತೆಲ್ಲ ಕಾಲು ಬುಡಕ್ಕೆ ಇಳಿಯುವಷ್ಟು ಜೊಲ್ಲು ಸುರಿಸಿರೋದು ಗೊತ್ತಾಗುತ್ತೆ. ಇದೀಗ ಪೊಲೀಸ್ ಠಾಣೆ ಮೆಟ್ಟಿಲೇರಿರುವ ಯಶಸ್ವಿನಿ ಗೌಡ ದೂರು ಕೊಟ್ಟಿದ್ದಾರೆ. ಹಲವು ವರ್ಷಗಳಿಂದ ಪಾಪಣ್ಣ ಕಿರುಕುಳ ಕೊಡ್ತಿದ್ದಾರೆ. ನಂಬರ್ ಬ್ಲಾಕ್ ಮಾಡಿದ್ರೆ ಮತ್ತೆ ಬೇರೆ ನಂಬರ್ನಿಂದ ಮೆಸೇಜ್ ಮಾಡ್ತಾರೆ ಅಂತ ಆರೋಪ ಮಾಡಿದ್ದಾರೆ. ಅದಕ್ಕೆ ಸಂಬಂಧಿಸಿದ ಮೆಸೇಜ್ಗಳ ಸ್ಕ್ರೀನ್ಶಾಟ್, ಆಡಿಯೋ ಸಾಕ್ಷ್ಯವನ್ನು ಕೂಡ ಪೊಲೀಸರಿಗೆ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಯಶಸ್ವಿನಿ ಗೌಡ ಯಾರು ಅನ್ನೋದು ಕುತೂಹಲ ಮೂಡುತ್ತೆ. ನಾವು ಈಕೆಯ ಬಗ್ಗೆ ಈಗಾಗಲೇ ಒಂದು ವರದಿ ಮಾಡಿದ್ದೀವಿ. ಲೇಡಿ ರೌಡಿ ಯಶಸ್ವಿನಿಯ ಕಂಪ್ಲೀಟ್ ಮಾಹಿತಿ ಮತ್ತೊಮ್ಮೆ ಕೊಡ್ತಿದ್ದೀವಿ ನೋಡಿ. ಯಶಸ್ವಿನಿ ಗೌಡ ಹಿನ್ನೆಲೆ ಏನು? ಯಶಸ್ವಿನಿ ಗೌಡ ಅಲಿಯಾಸ್ ಮುನಿಯಮ್ಮ, 47 ವರ್ಷ ವಯಸ್ಸು. ಮೊದಲ ಪತಿಯಿಂದ ದೂರವಾಗಿದ್ದ ಯಶಸ್ವಿನಿ ಗೌಡ ಮಹೇಶ್ ಅಲಿಯಾಸ್ ದಡಿಯಾ ಮಹೇಶ್ ಜೊತೆ ಮದುವೆ ಆದ್ರು. ಮಹೇಶ್ ಕೂಡ ಜೆಪಿ ನಗರದ ರೌಡಿ ಶೀಟರ್ ಆಗಿದ್ದ. ನಂತರ ದಂಪತಿ ಬೆಂಗಳೂರಿಗೆ ಶಿಫ್ಟ್ ಆಗಿ ಸುಬ್ರಹ್ಮಣ್ಯಪುರದಲ್ಲಿ ವಾಸ ಮಾಡೋಕೆ ಶುರು ಮಾಡಿದ್ರು. ದಂಪತಿಗೆ 2 ಗಂಡು ಮಕ್ಕಳು ಕೂಡ ಇದ್ದಾರೆ. ಆಗಾಗಲೇ ದಂಪತಿ ವಿರುದ್ಧ ಹಲವಾರು ಆರೋಪಗಳು ಕೇಳಿ ಬಂದಿದ್ವು. ಆದ್ರೆ 2012ರಲ್ಲಿ ಯಶಸ್ವಿನಿ ಗೌಡ ವಿರುದ್ಧ ಸರಗಳ್ಳತನ, ಸುಲಿಗೆ, ದರೋಡ ಕೇಸ್ಗಳು ದಾಖಲಾದವು. ಸುಬ್ರಹ್ಮಣ್ಯಪುರದಲ್ಲಿ ಈಕೆ ವಿರುದ್ಧ ರೌಡಿ ಶೀಟರ್ ಓಪನ್ ಆಯಿತು. ಬೆಂಗಳೂರು ನಗರ ಕಂಡ ಮೊದಲ ಮಹಿಳಾ ರೌಡಿ ಶೀಟರ್ ಎನಿಸಿಕೊಂಡ್ರು. ಸದ್ಯ ಈಕೆ ವಿರುದ್ಧ 10ಕ್ಕೂ ಹೆಚ್ಚು ಕೇಸ್ಗಳಿದ್ದು 3 ಪ್ರಕರಣಗಳು ವಿಚಾರಣಾ ಹಂತದಲ್ಲಿವೆ. ಮೀಟರ್ ಬಡ್ಡಿ ದಂಧೆ ಆರೋಪ. ಯಶಸ್ವಿನಿ ಗೌಡ ತನ್ನ ಗಂಡನ ಜೊತೆ ಸೇರ್ಕೊಂಡು ಮೀಟರ್ ಬಡ್ಡಿ ದಂಧೆ ನಡೆಸುತ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿತ್ತು. 2016ರಲ್ಲಿ ಬಡ್ಡಿ ಕಟ್ಟದ ಕಾರಣಕ್ಕೆ ಮಹಿಳೆಯೊಬ್ಬರ ಮೇಲೆ ಹಲ್ಲೆ ಕೂಡ ನಡೆಸಿದ್ರು. ಈ ಸಂಬಂಧ ಈಕೆ ವಿರುದ್ಧ ಹತ್ಯೆ ಯತ್ನ ಕೇಸ್ ಕೂಡ ದಾಖಲಾಗಿತ್ತು. ಆಸ್ಪತ್ರೆಯಲ್ಲಿದ್ದ ಈಕೆಯನ್ನ ಪೊಲೀಸರು ಬಂಧಿಸಲು ಹೋದಾಗ ಅಲ್ಲಿಂದ ಎಸ್ಕೇಪ್ ಆಗಿದ್ರು. 112 ದಿನಗಳ ಬಳಿಕ ತಾನೇ ಖುದ್ದಾಗಿ ಪೊಲೀಸರ ಮುಂದೆ ಶರಣಾಗಿದ್ರು. ಕಳೆದ ವರ್ಷ ಬಿಗ್ ಬಾಸ್ ಖ್ಯಾತಿಯ ಪ್ರಥಮ್ ಕೂಡ ತನ್ನ ಮೇಲೆ ಹಲ್ಲೆಗೆ ಯತ್ನಿಸಿದ್ರು ಅಂತ ಯಶಸ್ವಿನಿ ಗೌಡ ವಿರುದ್ಧ ದೂರು ನೀಡಿದ್ರು. ಇದು ದೊಡ್ಡ ಸುದ್ದಿ ಕೂಡ ಆಗಿತ್ತು. ಸಾಕ್ಷಿದಾರರ ಮೇಲೆ ಹಲ್ಲೆ ನಡೆಸಿದ ಆರೋಪ ಕೂಡ ಈಕೆ ಮೇಲಿದೆ. ಎಲ್ಲ ಬಿಡಿ, ಡಿಸಿಪಿ ಆಗಿದ್ದ ಗಿರೀಶ್ ಈ ಹಿಂದೆ ರೌಡಿಗಳಿಗೆ ವಾರ್ನಿಂಗ್ ಮಾಡಲು ಕರೆಸಿದ್ರು. ಆ ರೌಡಿಗಳಲ್ಲಿ ದಡಿಯಾ ಮಹೇಶ ಕೂಡ ಇದ್ದ. ಆಗ ಡಿಸಿಪಿ ಗಿರೀಶ್, ಏಯ್ ದಡಿಯಾ ಮಹೇಶ, ನಿನ್ ಹೆಂಡತಿಗೆ ಸ್ವಲ್ಪ ಬುದ್ಧಿ ಹೇಳು ಅಂತ ಹೇಳಿದ್ರು. ಅದಕ್ಕೆ ಉತ್ತರಿಸಿದ್ದ ದಡಿಯಾ ಮಹೇಶ, ನಾನು ಎಷ್ಟೇ ಹೇಳಿದ್ರು ಆಕೆ ಕೇಳೋದಿಲ್ಲ, ಆಕೆಗೆ ನೀವೇ ಬುದ್ಧಿ ಕಲಿಸಬೇಕು ಸಾರ್ ಅಂತ ಹೇಳಿಕೊಂಡಿದ್ದ. ಇನ್ನೊಂದು ವಿಷಯ ಅಂದ್ರೆ ಯಶಸ್ವಿನಿಗೆ ಅಮೆರಿಕದ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಕೂಡ ಸಿಕ್ಕಿದೆ. ದರ್ಶನ್ ಕ್ಲೋಸ್ ಫ್ರೆಂಡ್ ಯಶಸ್ವಿನಿ ಈಗ ಡೇಂಜರ್ ಸ್ಟಾರ್. ದರ್ಶನ್ ಮತ್ತು ನಾನು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಅಂತ ಯಶಸ್ವಿನಿ ಗೌಡ ಹೇಳಿಕೊಂಡಿದ್ದಾರೆ. ಡಿ ಬಾಸ್ ಯಾವಾಗಲೂ ನನ್ನ ಅಣ್ಣನ ಸ್ಥಾನದಲ್ಲಿ ಇರ್ತಾರೆ. ನಾನು ಮೊದಲಿಂದಲೂ ಅವರ ಸಿನಿಮಾ ನೋಡ್ತಾ ಬಂದಿದ್ದೀನಿ. ದರ್ಶನ್ ಮತ್ತು ನನ್ನದು 26 ವರ್ಷಗಳ ಫ್ರೆಂಡ್ಶಿಪ್ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಯಶಸ್ವಿನಿ ಗೌಡ ಸಿನಿಮಾಗಳಲ್ಲೂ ನಟಿಸಿದ್ದಾರೆ. ಫಿನಿಕ್ಸ್, ಬಲರಾಮನ ದಿನಗಳು, ಸೂರ್ಯ ಅಣ್ಣ ಸಿನಿಮಾಗಳಲ್ಲಿ ರೌಡಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಸಿನಿಮಾಗಳು ಇನ್ನೂ ಬಿಡುಗಡೆ ಆಗಿಲ್ಲ. ಕೆಲವೊಂದು ಚಿತ್ರೀಕರಣ ಹಂತದಲ್ಲಿದ್ರೆ ಇನ್ ಕೆಲವು ಬಿಡುಗಡೆಗೆ ರೆಡಿ ಆಗ್ತಿವೆ. ಇನ್ನು ಇತ್ತೀಚೆಗೆ ಜೀವ ಬಿಟ್ಟ ನಟ ಹರೀಶ್ ರಾಯ್ ಕೂಡ ಇವರಿಗೆ ಆತ್ಮೀಯ ಸ್ನೇಹಿತರಾಗಿದ್ರು. ಹರೀಶ್ ರಾಯ್ ಅನಾರೋಗ್ಯಕ್ಕೀಡಾದಾಗ ಅವರ ಮನೆಗೆ ಹೋಗಿ ಕೈಲಾದ ಸಹಾಯ ಕೂಡ ಮಾಡಿದ್ರು ಯಶಸ್ವಿನಿ. 2018ರಲ್ಲಿ ಶ್ರೀರಾಮ ಸೇನೆಯಲ್ಲಿ ಪಟ್ಟ. ರೌಡಿ ಶೀಟರ್ ಆಗಿದ್ದ ಯಶಸ್ವಿನಿಯನ್ನ ಶ್ರೀರಾಮ ಸೇನೆ ಬೆಂಗಳೂರು ಸಿಟಿ ಘಟಕದ ಅಧ್ಯಕ್ಷೆಯನ್ನಾಗಿ ನೇಮಿಸಿತು. ಖಾಸಗಿ ಹೋಟೆಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಖುದ್ದು ಪ್ರಮೋದ್ ಮುತಾಲಿಕ್ ಈ ಘೋಷಣೆ ಮಾಡಿದ್ರು. ಆಗ ದೊಡ್ಡ ಮಟ್ಟದಲ್ಲಿ ಪರ ವಿರೋಧ ಚರ್ಚೆಗಳು ಶುರುವಾದವು. ರೌಡಿ ಶೀಟರ್ಗೆ ಯಾಕೆ ಈ ಸ್ಥಾನ ಅಂತ. ಆಗ ಮಾತಾಡಿದ್ದ ಯಶಸ್ವಿನಿ, ಧರ್ಮ ಮತ್ತು ಜನರ ಸೇವೆ ಮಾಡೋ ಉದ್ದೇಶದಿಂದ ಸಂಘಟನೆ ಸೇರಿದ್ದೀನಿ ಅಂತ ಹೇಳಿದ್ರು. ಪ್ರಮೋದ್ ಮುತಾಲಿಕ್ ಮಾತನಾಡಿ, ಕೇಸ್ ಇರೋರು ರಾಜಕೀಯದಲ್ಲಿ ವಿವಿಧ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡಿಲ್ವಾ ಅಂತ ಪ್ರಶ್ನಿಸಿ ಯಶಸ್ವಿನಿ ಆಯ್ಕೆಯನ್ನ ಸಮರ್ಥಿಸಿಕೊಂಡಿದ್ರು. ಸದ್ಯ ಯಶಸ್ವಿನಿ ಹೆಸರನ್ನ ರೌಡಿ ಶೀಟ್ ನಿಂದ ತೆಗೆಯಲಾಗಿದೆ. ಪೊಲೀಸರ ವಿರುದ್ಧ ಯಶಸ್ವಿನಿ ಸಮರ. ರೌಡಿ ಪಟ್ಟದ ಬಗ್ಗೆ ಯಶಸ್ವಿನಿ ಹೇಳೋದೇನು? ತನ್ನ ವಿರುದ್ಧದ ರೌಡಿ ಶೀಟ್ ಬಗ್ಗೆ ಯಶಸ್ವಿನಿ ಗೌಡ ಬೇರೆನೆ ಹೇಳ್ತಾರೆ. 2009ರಲ್ಲಿ ಇವರಿಗೆ ಒಬ್ಬರು ದುಡ್ಡು ಕೊಡಬೇಕಿತ್ತು. ಆ ದುಡ್ಡನ್ನು ಕೊಡಿಸುವಂತೆ ಪೊಲೀಸ್ ಠಾಣೆಗೆ ಹೋದಾಗ ಇನ್ಸ್ಪೆಕ್ಟರ್ ಕೆಟ್ಟದಾಗಿ ನಡೆಸಿಕೊಂಡ್ರು. ನೀನು ನನ್ನ ಜೊತೆ ಅಡ್ಜಸ್ಟ್ ಮಾಡ್ಕೊಂಡ್ರೆ ದುಡ್ಡು ವಾಪಸ್ ಕೊಡಿಸ್ತೀನಿ ಅಂದಿದ್ರಂತೆ. ಇದು ಆಗ ರಾಜ್ಯದಲ್ಲಿ ದೊಡ್ಡ ಸುದ್ದಿ ಆಗಿತ್ತು. ಮಾಧ್ಯಮಗಳಲ್ಲಿ ಗಂಟೆಗಟ್ಟಲೆ ಡಿಸ್ಕಷನ್ ಆಗಿತ್ತು. ಕೊನೆಗೆ ಆ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಕೂಡ ಮಾಡಲಾಯಿತು. ಇದಾಗಿ ಕೆಲ ದಿನಗಳ ಬಳಿಕ ಯಶಸ್ವಿನಿಗೂ
ಮಹಿಳೆಯೊಬ್ಬರಿಗೂ ಜಗಳವಾಯಿತು. ಆಗ ಪೊಲೀಸರು ಬೇಕಂತಲೇ ರೌಡಿ ಶೀಟ್ ಓಪನ್ ಮಾಡಿದ್ರು. ಅಲ್ಲಿಂದ ಇಲ್ಲಿಯವರೆಗೂ ನನ್ನ ವಿರುದ್ಧ ಬೇಕಂತಲೇ ಕೇಸ್ಗಳನ್ನ ಹಾಕ್ತಿದ್ದಾರೆ. ಎಲ್ಲಾ ಕೇಸ್ಗಳಲ್ಲಿ ನಾನು ಗೆದ್ದು ಬರ್ತೀನಿ ಅಂತ ಯಶಸ್ವಿನಿ ಗೌಡ ಹೇಳ್ಕೊತಾರೆ. ಅಷ್ಟೇ ಅಲ್ಲ, ಹಿರಿಯ IPS ಅಧಿಕಾರಿ ಶಂಕರ್ ಬಿದರಿ ಸೇರಿದಂತೆ ಹಲವಾರು ಪೊಲೀಸರನ್ನ ಕೋರ್ಟ್ ಕಟಕಟೆಗೂ ಎಳೆದಿದ್ದಾರೆ. ಈಗ ಜೈಲು ಪಾಲಾಗಿದ್ದು ಯಾಕೆ? ಯಶಸ್ವಿನಿ ಗೌಡಗೆ ದೊಡ್ಡ ಮಟ್ಟದಲ್ಲಿ ಫಾಲೋವರ್ಸ್ ಕೂಡ ಇದ್ದಾರೆ. ಈಕೆ ಜೊತೆ ನಿಂತು ಫೋಟೋ ತೆಗೆಸಿಕೊಂಡು ಯಶಸ್ವಿನಿ ಅಕ್ಕ, ನಮ್ ಬಾಸ್ ಅಕ್ಕ ಅಂತೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೊಳ್ತಾರೆ ಹುಡುಗರು. ಯಶಸ್ವಿನಿ ಹೆಚ್ಚಾಗಿ ರೌಡಿ ಶೀಟರ್ಗಳ ಜೊತೆಗೂ ಕಾಣಿಸಿಕೊಳ್ತಾರೆ. ಕಾರ್ಯಕ್ರಮವೊಂದರಲ್ಲಿ ಮಾತಾಡಿದ ಇವರು, ಯಾರಿಗೆ ಏನೇ ಕಷ್ಟ ಇದ್ರೂ ನನ್ನ ಕರೀರಿ, ಸುಖದಲ್ಲಿ ಕರಿಬೇಡಿ, ಕಷ್ಟದಲ್ಲಿ ನನ್ನ ಕರೀರಿ, ರಾತ್ರಿ 2 ಗಂಟೆ ಆದ್ರೂ ನಿಮ್ಮ ಮನೆ ಮುಂದೆ ನಾನಿರ್ತೀನಿ ಅಂತ ಹೇಳ್ಕೊಂಡಿದ್ರು. ಇನ್ನು ಕಳೆದ ಆಗಸ್ಟ್ ನಲ್ಲಿ ಮನೋಜ್ ಎಂಬ ಉದ್ಯಮಿಯ ಅಪಹರಣವಾಗಿತ್ತು. ಈ ಕೇಸ್ನಲ್ಲಿ ರೌಡಿ ಶೀಟರ್ ಬೇಕರಿ ರಘುನ ಅರೆಸ್ಟ್ ಮಾಡಕ್ಕೆ ಪೊಲೀಸರು ಹೋಗಿದ್ರು. ಈ ವೇಳೆ ಅಲ್ಲಿದ್ದ ಯಶಸ್ವಿನಿ ಗೌಡ ಅಡ್ಡಿಪಡಿಸಿದ್ರು. ಅಲ್ಲದೆ ಕೇಸ್ನ ಪ್ರಮುಖ ಆರೋಪಿಗಳಿಗೆ ಯಶಸ್ವಿನಿ ಆಶ್ರಯ ನೀಡಿದ್ರು, ತಪ್ಪಿಸಿಕೊಳ್ಳಲು ಸಹಾಯ ಮಾಡಿದ್ರು ಅಂತ ಪೊಲೀಸರು ಆರೋಪಿಸಿದ್ರು. ಸದ್ಯ ಯಶಸ್ವಿನಿ ವಿರುದ್ಧ ಕೋಕಾ ಕೇಸ್ ದಾಖಲಿಸಿ ಕಂಬಿ ಹಿಂದೆ ತಳ್ಳಿದ್ದಾರೆ. ಸ್ನೇಹಿತರೆ, ಇದು ಬೆಂಗಳೂರಿನ ಮೊದಲ ಲೇಡಿ ರೌಡಿ ಶೀಟರ್ ಯಶಸ್ವಿನಿ ಕುರಿತು ಮಾಹಿತಿ ಕೊಡುವ ಪ್ರಯತ್ನ. ಯಶಸ್ವಿನಿ ಗೌಡ ಬಗ್ಗೆ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.